किए हुए संत का सत्य वचन ही हमें मोक्ष मार्ग को प्रशस्त कराता है। ऐसे मंचासीन निर्भीक सत्य के समर्थन करने वाले मुनि श्री विशाल सागर जी को मेरा वंदनीय प्रणाम। उपस्थित सज्जनों, मी 2 दिवसापासून इथं आलेले नाही आणि महिलांनी काय करायले, तुम्ही काय येत नाही म्हणाले। म्हणलं मी आता हिंदी मध्ये सांगू, कन्नड मध्ये सांगू, कन्नड मध्ये सांगू। अरे ಇವತ್ತ 64 ರೀತಿ ಪೂಜನೆ ಆಗುತ್ತಾ ಇದೆ। ಆದ್ದರಿಂದ ತಾವು ಬಹಳ ಪುಣ್ಯ ಮಾಡಿದ್ದೀರಿ ಮತ್ತು ಈ ಪೂಜಾದೊಳಗ ಇವತ್ತ ನಮಗ 64 ರೀತಿಯಿಂದ ನಿತ್ಯ ಪ್ರಾಪ್ತಿ ಆಗೋದದ। ಅದಕ್ಕೆ ಪುರುಷರಿಗಿಂತ ಹೆಚ್ಚು ಮಹಿಳೆಯರ ನಿತ್ಯ ಪ್ರಾಪ್ತಿ ಮಾಡ್ತಾರೆ। ಅದಕ್ಕಾಗಿ ನಾನು ಹೇಳೋದಂದ್ರೆ, ಯಾರು ಧರ್ಮ ಪ್ರಭಾವನೆ ಮಾಡಲಿಕ್ಕೆ ಈ ಪೂಜಾದಲ್ಲಿ ಕೂಡ್ತಾರ ಅವ್ರೇನ್ ಮಾಡ್ತಾರೋ ಅವ್ರ ಪುಣ್ಯದ ಅರ್ಚನೆ ಮಾಡ್ತಾರ। ಅದ್ರ ಜೊತೆಗೆ ಯಾರು ಉಪವಾಸ ಇದೆಲ್ಲ ಮಾಡ್ತಾರೆ ಅವರು ಯಾರು ಪಡ್ಕೋತಾರ, ಕರ್ಮದ ನಿರ್ಧಾರ ಮಾಡ್ಕೋತಾರ। ಅದ್ರ ದಶದಿಂದ ಇವತ್ತು ಹೇಳೋದಂತಂದ್ರೆ ಏನೈತಿ, ವೃದ್ಧಿ ಹ್ಯಾಕ್ ಪ್ರಾಪ್ತ ಆಗ್ತೈತಿಯಪ್ಪ ಅಂತಂದ್ರೆ ಮನಸ್ಸಿನೊಳಗ ಬಹಳ ಅಂತ ಏನು ಪಾಪದಿಂದ ದೂರ ಆಗ್ಬೇಕನ್ನೋಂತ ಭಾವನೆ ಇರ್ತದ। ಆವಾಗ ಇಲ್ದಿರ ತಮಗೆಲ್ದಿರ ಈ ವಿದ್ಯೆ ಪ್ರಾಪ್ತ ಆಗ್ತದ। ಅದರ ಸಲುವಾಗಿ ತಾವೇನ್ ಮಾಡ್ಬೇಕಾಗಿದೆ, ಈ ಪೂಜಾವನ್ನ ವ್ಯವಸ್ಥಿತ ರೀತಿಯಿಂದ ತಮ್ಮ ಮನೋಭಾವನೆ ಇಟ್ಕೊಂಡು ಅದಕ್ಕೆ ತಾವು ಏನ ಮಾಡಬೇಕು, ನಿಶ್ಚಿಂತವಾಗಿ ಈ ಪೂಜಾವನ್ನು ಪಾರ್ ಮಾಡಬೇಕಾಗಿದೆ। ಅದಕ್ಕೆ ನಾನು ಸ್ವಲ್ಪ ಸಮಯದ ನಂತರ ಮತ್ತೆ ಹೇಳ್ತೇನೆ, ಪೂಜೆ ಧೋಲ್ ಸಾಗರ್ ಮಹಾರಾಜ್ ಬರ್ತಾ ಇದ್ದಾರೆ, ಅವರನ್ನು ಬರಮಾಡಿಕೊಳ್ಳಬೇಕು। ಉತ್ತಮ ತರದಿಂದ ಅವರನ್ನು ಬರಮಾಡಿಕೊಂಡು ಅವರ ಆಸನವನ್ನು ಗ್ರಹಣ ಮಾಡುವ ತನಕ ನಾನು 2 ಮಿನಿಟ್ ವಿರಾಮ ತಗೋತೇನೆ। ದಿವಸ ಆಯ್ತು, ಇವತ್ತು ಬರಲಾಗಿಲ್ಲ, ಅವ್ರದ್ದು ಕರ್ಮದ ಉದಯದಿಂದ ಅವರು ಬರ್ತಾರೆ। ಅದಕ್ಕೆ ನಾನು ಅವರನ್ನು ಬರಮಾಡಿಕೊಳ್ಳುತ್ತ ಶಾಂತ ರೀತಿಯಿಂದ ತಾವು ಕೇಳಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ। ಈಗೇನು ಹೇಳ್ತಾ ಇದ್ದೆ, ನಾನು ಇವತ್ತು 64 ರೀತಿ ವಿಧಾನ ತಮಗೆ ಪಡ್ಕೊಳ್ಬೇಕಾಗಿದೆ। ಅದಕ್ಕೆ ಏನ್ ಮಾಡ್ಬೇಕು, ಪಾಪದಿಂದ ದೂರ ಬೇಕಾಯ್ತು ಅಂತಂದ್ರೆ ನಿಮ್ಮ ಭಾವನದಲ್ಲಿ ಸತ್ಯದ ಮನೆಗೆ ಹೋಗ್ತಾನ, ಮದುವೆಗೆ ಬರ್ಬೇಕಂತ ಹೇಳಂತ, ಮದುವೆ ಬರ್ಬೇಕಂತಂದ್ರ ಅವನು ಕೊಡ್ತದ, ಇವ್ ಬಹಳ ಬಡವಿದಾನ ಅಂತ ಹೇಳಂದ। ಇನ್ನೇನ ಮಗನ್ ಮದ್ವೆ ಇದ್ದಂಗ ಅವ ಬಂದ ಯಾವ ಚಲೋ ಹಾರ ಇಲ್ದಿರ ಹಾಕ್ಬೇಕಂತ ಹೇಳಂತ ಹಾಕೋದಂತಂದ್ರೆ ಏನ, ಅವ ಅದ್ರಾಗ ಕೊಡಾಗಿಲ್ಲವ ಮದ್ವೆಯೊಳಗ ಹಾಕಿ ಬೇರೆ ವಾಪಸ್ ತಂದು ಕೊಡಂತ ಏನಿಲ್ಲ। ಯಾಕಂತಂದ್ರೆ ನಂದು ಮಾನ ಕಾಯಕ್ಕೆ ಬೇಕಾಗಿತ್ತಲ್ಲ, ಇವ ಮಾಡ್ತಾ ಇದ್ದಾನ ಅಂತ ಹೇಳಂದ। ಆ ಹಾಡು ಮುಂದೆ ಬರ್ತಾನೆ ಮತ್ತೆ ಏನಾಗ್ತದ, ಅವನ ಮನುಷ್ಯನ ಇಲ್ದ್ರೆ ಕಪಟ ಭಾವನೆ ಉತ್ಪನ್ನ ಆಗ್ತದ। ಇಲ್ಲಿ ಯಾರು ಹಂಚಿಗೆ ಸಾಕ್ಷಿ ಕೊಡ್ಲಿಕ್ಕೆ ಯಾರು ಇಲ್ಲ। ಮತ್ತೆ ಯಾವುದೋ ನಾನು ಪೇಪರ್ ಮೇಲೆ ಸೈನ್ ಮಾಡಿಲ್ಲ, ಅದು ಮತ್ತೆ ಏನಾಗ್ತದ, ನಾನು ತಂದಿಲ್ಲ ಅಂತೇಳಿ ಮಾಡ್ಬೇಕಂತೇಳಿ ಅವನಲ್ಲೇ ಭಾವನೆ ಬರ್ತದ। ಏನ್ ಮಾಡ್ತಾನ, ಮದ್ವೆಗೆ ಇಲ್ದನ ಹುಡುಗನ ಕರ್ಕೊಂಡು ಬರ್ತಾನ, ಇವೇನ್ ಮಾಡ್ತಾನೋ ಒಂದು ಕೊಡದೊಳಗೆ ಅದನ್ನ ಹಾರ ಹಾಕಿ ಮ್ಯಾಗ ಇಲ್ದ್ರ ಒಂದ್ ಸ್ವಲ್ಪ ನೀರು ಹಾಕಿ ಮಾಡಿ ಮತ್ ಮ್ಯಾಗ ಒಂದು ಪೀತಾಂಬರದೊಂದು ಕೈವೇಲ್ ಹಾಕಿ ಕಟ್ಟಿರ್ತಾನ, ಕಟ್ಟಿ ಬುದ್ಧ ಹಗ್ಗ ಮಾಡಿರ್ತಾನ, ಕಟ್ಟಿರ್ತಾನ ಮತ್ತೆ ಏನ್ ಮಾಡ್ತಾನ, ಮದುವೆ ಬರ್ತಾರಲ್ಲ, ಮದುವೆ ಬಂದ ನಂತರ ಹುಡುಗರು ಕೊಡಲಾಗ ಹಾರಿಲ್ಲ, ಅದನ್ನ ನೋಡಿ ಕಮಲ ಮುಂದಿತ್ರ ಏನಂತಾನೋ, ಹಾರ ಎಲ್ಲಿ ಹೋಯ್ತಂತ, ಹಾರಕ್ಕೆ ಹಾಕಲಿಲ್ಲ ಅಂತಾನ। ಆ ವೇಳೆ ಏನ್ ಮಾಡ್ತಾನೋ, ನಾ ಹಾಲು ತಂದಿಲ್ಲಲ್ಲ, ಎಲ್ಲಿ ತಂದೇನೆ ನಾನು, ಆಯ್ತಾ 14 ಮಂದಿ ಕೂಡ್ತಾರ, ಅಪ್ಪ ಯಾರು ಹೋದ್ರೆ ನೀನು ಯಾರು ಸಾಕ್ಷಿದಾರ ಇವತ್ತು ಕೊಟ್ಟಿದೆ ಅಂತ ಹೇಳಿ ಕೇಳ್ತಾರೋ, ಅದಕ್ಕೆ ಯಾರಲ್ಲಿ ಸಾಕ್ಷಿ ಇರುದಿಲ್ಲ। ಮತ್ತೆ ಯಾವುದು ಚೀಟಿನಾಗ ಸಿಗ್ನೇಚರ್ ಸಹಿ ಮಾಡಿಲ್ಲ, ಅದ್ರ ಬಗ್ಗೆ ಏನ್ ಮಾಡೋದು, ಅದ್ರ ಹೋಯ್ತಾನೆ ಕೋರ್ಟ್ ಹೋಗಿ ಕೋರ್ಟ್ ಹೋಗೋಣ, ಮತ್ತೆ ಮೊಕದ್ದಮೆ ಚಾಲು ಆಯ್ತಲ್ಲ, ಕಾಯ್ದೆ ಶುರು ಆಯ್ತು ಅಂತ ಏನ್ ಮಾಡಿದ್ರು,
ಇವರಿಬ್ರು ಮಂದಿ ಹೋದ್ರು. ಹೋಗುವಾಗ ಏನಾಯ್ತು, ಇವ ಇದ್ರ ಕೊಡ ಇದ್ರ ತನ್ನ ಕೈಯಾಗ ತಗೊಂಡ ಹೋಗ್ತಾನ. ಯಾರ ವಿಮಲ ನಾವು ಅದನ್ನ ಕೈಯಾಗ ಈಗ ಕಟ್ಕೊಂಡ ಹೋಗ್ತಾನು. ಆ ರೀತಿಯಾಗಿ ಕೋರ್ಟ್ ಕೇಳ್ತಾನ ಅವಾಗ, ಇವ್ನ ಕೊಡ ಯಾಕೆ ಕೈಯಾಗ ಕಟ್ಕೊಂಡ್ ಬಂದ್ಯಪ್ಪ ಕೇಳ್ತಾನ. ನನ್ಗೆ ಸ್ವಲ್ಪ ಧಾಪ್ ಹತ್ತದ ಮತ್ತು ನಂಗೆ ಸ್ವಲ್ಪ ನೀರಡಿಕೆ ಆಗ್ತದ ಭಾಳ. ಆದ್ರೆ ಧಾಪ್ ಹತ್ತದ ನೀರು ಕೊಟ್ಟಂದ್ರೆ ಸ್ವಲ್ಪ ಶಾಂತ ಇರ್ತೇನೆ ಅಂತ ಹೇಳ್ತಾನೆ. ಈಗ ಒಳ್ಳೆ ಅವ ಕೋರ್ಟ್ ಏನಂತಾನು, ಒಂದು ಕಿಟಕಿ ಇರ್ತದೆ ಅಲ್ಲಿ. ಆ ಕಿಟಕಿ ಯಾರು ಹೋಗ್ತಾರೋ ಅವ್ರು ಮಾಡಾಕ್ತಾರ, ಅವ್ರು ಸತ್ತಿದ್ದಾರೆ ಅಂತ ಹೇಳ್ತಾರೆ. ಅದು ಪೈಲ ಇವನ್ನ ಹಚ್ಕೊಡ್ತಾರೆ, ಯಾರನ್ನ ವಿಮಲ್ನ. ಅವನೇನ್ ಮಾಡ್ತಾನೋ, ಆ ಕೂಡ ಇಲ್ದರೆ ಕಮಲ್ ಕೈ ಕೊಡ್ತಾನ ಹೋಗು ಸರ್ ಬಗ್ಗೆ. ಅಯ್ಯವ ಕಮಲ್ ಕೈಯಾಗ ತಗೊಂಡು ನಿಲ್ತಾನವ. ಅಯ್ಯೋ ಹೋಗ್ತಾನ ಹತ್ರ ಪಾರಾಗ್ತಾನು. ಮಂದಿಗೆ ಏನ್ ಕೇಳ್ತದ, ಏ ಇವ್ ಸತ್ತಿದಪ್ಪ. ಅಯ್ಯ ಅವನ್ ಏನ್ ಮಾಡ್ತೇನೆ, ಕಮಲ್ ಕಳ್ಸ್ಬೇಕಲ್ಲ. ಅಷ್ಟ್ರೊಳಗೆ ಏನ್ ಮಾಡ್ತಾನ, ಬರುವಾಗ ಆ ಕೊಡ ಇದ್ದ ತಗೊಳಕ್ ನೋಡ್ತಾನ. ಆ ತಗೊಳಕ್ ನೋಡಿದಾಗ ಕೊಡ ಇದ್ದ ಕೈ ಜಾಸ್ತಿ ಆಗಿ ಬೀಳ್ತದ, ಹೊಡಿತದ. ಹೊಡೆದ ನಂತರ ಒಳಗೆ ಹಾಡು ಕಾಣಿಸ್ತದ. ಹಾಡು ಕಾಣಿಸ್ಬೇಕು ಏನ್ ತಿಳಿದು, ಇವ ಇದ್ದಾಗ ಇವನ್ ಕೈ ಕೊಟ್ಟಿದ್ದಂತ ಇವ ಸುಡದ್ ಕಳ್ಳದಾನು ಅಂತ ಹೇಳ್ತೇವಲ್ಲ. ಇವನ್ ಇಲ್ದರೆ ಏನ್ ಮಾಡಿದ್ರು, ಭಾಷೆ ಕೂಡ ಧರಿಸಿದ್ರು. ಆ ಹೇಳಿದಾಗ ಏನಾಯ್ತು, ಒಬ್ರು ಸಾಧುಗಳು ಬಂದ್ರು. ಅದಕ್ಕೇನೋ ಅಂದ್ರು, ಪಾಪದ ಉದಯ ಐತಿ, ಅವನ್ನ ಕ್ಷಮ ಮಾಡಿ ಬಿಡಲಿ ಅಂತ ಹೇಳ್ತಾನ. ಆ ಸಾಧುಗಳು ಕೇಳ್ಬೇಕ, ಅವೇನ್ ಮಾಡ್ತಾನು, ಕ್ಷಮ ಮಾಡಿ ಇಲ್ದರೆ ಬಿಡ್ತಾನು. ಅದರಿಂದ ಏನಾಯ್ತು, ಪಾಪದಿಂದ ಮುಕ್ತ ಆಗ್ಬೇಕಾಯ್ತು ಅಂತಂದ್ರ ಯಾರು ಬೇಕಾಗ್ತೈತಿ, ಆತ್ಮಶಕ್ತಿ ಬೇಕಾಗ್ತೈತಿ. ಆ ಶಕ್ತಿ ಯಾವ್ದ್ರಿಂದ ಪ್ರಾಪ್ತ ಆಗ್ತೈತಿ, ಈ 64 ರೀತಿಯಿಂದ ಪ್ರಾಪ್ತ ಆಗ್ತೈತಿ. ಅದಕ್ಕೇನೇ ಮಾಡಿದವ ಲಾಸ್ಟಕ್ಕೆ ಏನ್ ಮಾಡಿ ಹೇಳು, ಸಾಧುಗಳು ಏನ್ ಹೇಳಿದ್ರು, ಆತ್ಮಶಕ್ತಿ ಅಂತಂದ್ರೆ ಹೆಂಗೆ ಅಂತ ಕೇಳ್ತಾನೋ, ಶಿಷ್ಯ ಕೇಳ್ತಾನೋ. ಈ ಜಗತ್ತಿನೊಳಗ, ಈ ಪೃಥ್ವಿಯೊಳಗ ಯಾರು ಶ್ರೇಷ್ಠ ಇದಾರ ಅಂತ ಕೇಳ್ತಾನ. ಅಂತ ಪರ್ವತದ ಪರೀಕ್ಷೆ ಯಾರು ಶ್ರೇಷ್ಠ ಇದಾರ ಅಂತ ಕೇಳ್ತಾನ. ಈ ಪರ್ವತ ಏನೈತಿ, ಅದ್ರ ಪಕ್ಷ ಯಾರು ಶ್ರೇಷ್ಠ ಇದಾರ ಅಂತ ಕಬ್ಬಿನ ಶ್ರೇಷ್ಠ ಐತೆ ಅಂತ. ಕಬ್ಬಿನ ಶ್ರೇಷ್ಠ ಹೆಂಗೆ ಐತ್ರಿ ಅಂತ ಕೇಳ್ತಾನ. ಕಬ್ಬಿನ ಶ್ರೇಷ್ಠಗ ಬೆಂಕಿ ಐತೆ ಅಂತ ಅದನ್ನ ಕರೆಸ್ತಾರ. ಅಂದ್ರೆ ಬೆಂಕಿ ಶ್ರೇಷ್ಠ ಐತೆ ಅಂತ. ಬೆಂಕಿ ಶ್ರೇಷ್ಠ ಐತೆ, ಬೆಂಕಿ ಅಗ್ನಿ ಹೆಂಗ್ ಶ್ರೇಷ್ಠ ಇರ್ತೈತೆ, ಮಳೆ ಬಂತಂದ್ರೆ ಆಯ್ದು ಹೋಗ್ತದ ಅದ. ಅಂತಕ ಮಳೆನ ಐತಿ, ಮಾಡ ಐತಿ, ಅಂದವಾಗ ಮಾದ ಶ್ರೇಷ್ಠ ಐತೆ ಅಂತ. ಹಂಗೆ ಲಾಸ್ಟಕ್ಕೆ ಏನಾಗ್ತದ, ಅದೇ ಮಳೆ ಹೆಂಗ್ ಶ್ರೇಷ್ಠ ಐತ್ರಿ, ಮಾಡ ಹೆಂಗ್ ಶ್ರೇಷ್ಠ ಆಗ್ತೈತಿ, ಹವಾ ಇದ್ರೆ ಗಾಳಿ ಬಿಡ್ತಂದ್ರೆ ಅದು ಹೊರಟು ಹೋಗ್ತೈತಿ. ಅಂದ್ಬೇಕು ಏನಾಯ್ತು, ಹವಾನ ಶ್ರೇಷ್ಠ ಐತಿ. ಈ ಹವಾ ಪರೀಕ್ಷೆ ಶ್ರೇಷ್ಠ ಯಾವ್ದು ಅಂತಂದ್ರ ಆತ್ಮಶಕ್ತಿ ಐತಿ ಅಂತ ಹೇಳ್ತಾನವ. ಅದಕ್ಕೆ ಏನೈತಿ, ಈ ಆತ್ಮಶಕ್ತಿ ಪಡ್ಕೊಂಡ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು, ಈ 64 ರೀತಿಯಿಂದ ಉಪಯೋಗ ಮಾಡ್ಕೊಂಡ್ರೆ ನಮಗೆ ಆತ್ಮಶಕ್ತಿ ಬೆಳಿತೈತಿ. ಇಷ್ಟ ಹೇಳಿ ನಾ ಏನ್ ಮಾಡ್ತಾನೆ, 2 ಶಬ್ದದಾಗ ಮುಗಿಸ್ತೇನೆ. ಮಹಾರಾಜರು ಹೇಳೋದ್ರು, ಮಹಾವೀರ ಭಗವಾನ್ की जो कुछ इस कृष्ण सागर महामुनि राज की समस्त आचार्य